ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ಮೇ ತಿಂಗಳ ಬಳಿಕ ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯುವ ಸಾಧ್ಯತೆಗಳು ಕೂಡ ಇದೆ. ನೋಡಿ, ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕೊನೆಗೂ ಕೂಡ ಕಾಲ ಕೂಡಿ ಬಂದಿರೋದು. ಮೇ ತಿಂಗಳ ಬಳಿಕ ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿಗೆ ಚುನಾವಣೆಯಾಗುವ ಸಾಧ್ಯತೆಗಳಿದೆ. 3.5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸುವ ಸಂಬಂಧ ಹೈಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ. ಚುನಾವಣೆ ನಡೆಸುವ ಸಂಬಂಧ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿ. ಮೇ ತಿಂಗಳ ಬಳಿಕ ಎಲೆಕ್ಷನ್ ಅಂತ ಹೈಕೋರ್ಟ್ಗೆ ಎಜಿ ಮಾಹಿತಿ. ಹೇಳಿಕೆ ದಾಖಲಿಸಿಕೊಂಡು ಅರ್ಜಿ ಇತ್ಯರ್ಥಪಡಿಸಿದ ಹೈಕೋರ್ಟ್. ಸರ್ಕಾರ ಮೀಸಲಾತಿ ಪಟ್ಟಿ ನೀಡಿದ್ರೆ ವೇಳಾಪಟ್ಟಿಯನ್ನ ಪ್ರಕಟ ಮಾಡ್ತೇವೆ. ಚುನಾವಣಾ ಆಯೋಗದ ಪರ ವಕೀಲ ಕೆಎನ್ ಫಣೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಜೂನು ಅಥವಾ ಜುಲೈ ತಿಂಗಳಲ್ಲಿ ತಾಲೂಕು ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, 3.5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಯಾವಾಗ ಆಗುತ್ತೆ ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಅಂತ ಹೇಳಿ. ಕೊನೆಗೂ ಕೂಡ ಈಗ ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಟೈಮ್ ಕೂಡಿ ಬಂದಿದೆ. ಮೇ ತಿಂಗಳ ನಂತರ ಚುನಾವಣೆ ನಡೆಯುತ್ತೆ. ಆದರೆ ಯಾವಾಗ ಅನ್ನೋದ್ರ ಬಗ್ಗೆ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಮೇ ಆದಮೇಲೆ ಅಂತ ಹೇಳಿದ್ರೆ ಜೂನು ಅಥವಾ ಜುಲೈ ತಿಂಗಳಲ್ಲಿ ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡುವ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿಧರ್, ತಾಲೂಕು ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಮೇ ನಂತರ ದಿನಾಂಕ ಫಿಕ್ಸ್ ಆಗುವಂತಹ ಸಾಧ್ಯತೆಗಳಿದೆ. ಸೊ ಯಾವಾಗ ಆಗಬಹುದು, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಶಶಿಧರ್. ಪೂರ್ಣಿಮಾ, ಪ್ರತಿ 20 ವರ್ಷಕ್ಕೊಮ್ಮೆ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳಿಗೆ ಡಿಲಿಮಿಟೇಷನ್ನು, ಅದೇ ರೀತಿಯಲ್ಲಿ ಕೂಡ ರಿಸರ್ವೇಷನ್ನು ಎರಡೂ ಕೂಡ ಬದಲಾಗಬೇಕಾಗುತ್ತೆ. ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಯಾವ ರೀತಿ ಅಂತ ನೆಪಗಳನ್ನು ಒಡ್ಡುತ್ತೆ ಅಂತಂದರೆ, ಒಂದು ಕಡೆ ಡಿಲಿಮಿಟೇಷನ್ನು ಗೊಂದಲ ಇದೆ ಅಂತಾರೆ, ಮತ್ತೊಂದು ಕಡೆ ರಿಸರ್ವೇಷನ್ ಸರಿ ಇಲ್ಲ ಅಂತಲೂ ಕೂಡ ಅಂತಾರೆ. ಈ ಕಾರಣಗಳನ್ನು ಕೊಟ್ಕೊಂಡು ಚುನಾವಣೆಯನ್ನು ಮುಂದೂಡ್ತಾ ಬರ್ತಾರೆ. ಇದಕ್ಕೆ ನೇರವಾಗಿ ಕಾರಣಕರ್ತರು ಇಂಡೈರೆಕ್ಟಾಗಿ ಎಲ್ಲ ರೀತಿಯನ್ನು ಕೂಡ ಎಲ್ಲ ಶಾಸಕರು ಕೂಡ ಆಗಿರ್ತಾರೆ. ಅದು ಪಕ್ಷಾತೀತವಾಗಿ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಇರೋದು ಯಾವ ಶಾಸಕರು ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯೋದಕ್ಕೆ ಅವ್ರಿಗೆ ಇಷ್ಟ ಆಗಿರೋದಿಲ್ಲ. ಯಾಕೆಂದರೆ ಒಂದು ಕುಡಿಯೋ ನೀರಿರ್ಬೋದು, ರಸ್ತೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಇಲ್ಲ ಕಸ ವಿಲೇವಾರಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಶಾಸಕರ ಬಳಿಯೇ ಬರಲಿ, ಎಲ್ಲ ಅನುದಾನ ಕೂಡ ಇವರಿಗೆ ಬರಲಿ, ಇವಳು ಹೇಳಿದಂಥವ್ರಿಗೆ ಗುತ್ತಿಗೆಗಳನ್ನು ಕೊಡಲಿ ಅಂತೇಳ್ಬಿಟ್ಟು ಒಂದು ರೀತಿಯಂತ ಎಲ್ಲ ಒಂದು ಕಡೆ ದುರಾಲೋಚನೆ ಅಂತಲೂ ಕೂಡ ಶಾಸಕರು ಹೇಳ್ಬೋದು. ಈ ಕಾರಣದಿಂದ ಅವ್ರು ಚುನಾವಣೆ ನಡೆಸೋದಕ್ಕೆ ಸರ್ಕಾರದ ಮೂಲಕ ಕೂಡ ಕೂಡ ತೋರಿಸೋದಿಲ್ಲ. ಹೀಗಾಗಿ ರಾಜ್ಯ ಚುನಾವಣಾ ಆಯೋಗ ಏನು ಮಾಡುತ್ತೆ, ಎಲ್ಲ ಒಂದು ಕಡೆ ಕೋರ್ಟ್ ಮೊರೆ ಹೋಗುತ್ತೆ. ಕೋರ್ಟು ಈಗ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ 3 ವರ್ಷಗಳ ಕಾಲ ಈಗ ಸಮಯಾವಕಾಶ ಬೇಕಾಯಿತು. ಹೀಗಾಗಿ ಸುಮಾರು 3 ವರ್ಷಗಳ ಕಾಲ ಏನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸದಸ್ಯರುಗಳಿಲ್ಲ, ಎಲ್ಲೂ ಕೂಡ ಡೆವಲಪ್ಮೆಂಟ್ ವರ್ಕ್ಸ್ ಆಗ್ತಿಲ್ಲ. ಇನ್ನು ಸರ್ಕಾರಗಳು ಕೂಡ ಬದಲಾಗ್ತಾ ಇರುತ್ತೆ. ಸ್ಥಳೀಯ ಜನಪ್ರತಿನಿಧಿಗಳಿದ್ದರೆ ಜನರು ನೇರವಾಗಿ ಅವ್ರ ಹತ್ರ ಹೋಗಿ ಏನಾದರೂ ಕೂಡ ಸಮಸ್ಯೆಯನ್ನು ಹೇಳ್ತಾರೆ. ಆದರೆ ಪ್ರತಿಯೊಬ್ಬ ಎಲ್ಲೋ ಒಂದು ಹಳ್ಳಿಯಲ್ಲಿರುವಂಥ ಸಣ್ಣ ನಾಗರಿಕರು ಇಲ್ಲ ರೈತರು ನೇರವಾಗಿ ಎಲ್ಲದಕ್ಕೂ ಕೂಡ ಶಾಸಕರ ಮನೆ ಮತ್ತು ಸಚಿವರ ಮನೆ ಹತ್ರ ಹೋಗೋಕ್ಕಾಗೋದಿಲ್ಲ. ಇನ್ನು ಜಿಲ್ಲಾಧಿಕಾರಿಗಳಂತೂ ಕೂಡ ಭೇಟಿ ಮಾಡೋದಕ್ಕಾಗಿಲ್ಲ, CEOಗಳಂತೂ ಕೈಗೆ ಸಿಗೋದಿಲ್ಲ. ಇಂಥ ಕಾರಣದಿಂದಾಗಿ ಸ್ಥಳೀಯ ಜನಪ್ರತಿನಿಧಿಗಳಿದ್ದರೆ ಸರಿಯಾದ ಕಾಲಕ್ಕೆ ಚುನಾವಣೆಗಳು ನಡೆದರೆ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳಾಗ್ತಾರೆ, ಜನಪ್ರತಿನಿಧಿಗಳು ಕೂಡ ಕೈಗೆ ಸಿಗ್ತಾರೆ. ಈ ಕಾರಣದಿಂದಾಗಿ ಕೂಡ ಚುನಾವಣೆ ನಡೆಸೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಿಲ್ಲ. ಸದ್ಯಕ್ಕೆ 3.5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಚುನಾವಣೆ ಮೇ ಮತ್ತು ಇಲ್ಲ ಜೂನ್ನಲ್ಲಿ ನಡೆಯುತ್ತೆ ಅಂತೇಳ್ಬಿಟ್ಟು ಹೈಕೋರ್ಟ್ಗೆ ಈಗ ಒಂದಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಆ ಚುನಾವಣೆಯನ್ನು ಮೇ ಮತ್ತು ಜೂನ್ನಲ್ಲಿ ನಡೆಸ್ತಾರಾ ಇಲ್ಲ ಅಂತಂದರೆ ಡಿಲಿಮಿಟೇಷನ್ನು ಮತ್ತು ರಿಸರ್ವೇಷನ್ನು ಗೊಂದಲ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಏನಾದರೂ ಹೋಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಿದೆ ಪೂರ್ಣಿಮಾ. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.